ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಎಷ್ಟೆಲ್ಲ ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಪಕ್ಷ ಬೆಂಬಿಡದೆ ಆಡಳಿತ ಪಕ್ಷದ ವಿರುದ್ಧ ವಾಕ್ ಪ್ರಹಾರವನ್ನ ನಡೆಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ವಿಪಕ್ಷ ನಡೆಸ್ತಾ ಇರೋದು. ಇದೇ ಸಂದರ್ಭದಲ್ಲಿ ಇನ್ನಷ್ಟು ವಿಚಾರಗಳು ನೋಡಿ. ಸಚಿವ ನಾಗೇಂದ್ರ ಮುಖ್ಯಮಂತ್ರಿಗೆ ಧಮಕಿ ಹಾಕಿದ್ದಾರೆ. ನನ್ನನ್ನ ತೆಗೆದ್ರೆ ನಾನು ನಿಮ್ಮನ್ನೇ ತೆಗಿತೇನೆ, ಹೀಗಾಗಿ ಸಿದ್ದರಾಮಯ್ಯ ದಮ್ಲೆಸ್ ಆಗಿದ್ದಾರೆ ಅಂತ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾಗೇಂದ್ರ ಮುಖ್ಯಮಂತ್ರಿಗಳಿಗೇನೆ ಆವಾಜ್ ಹಾಕಿದ್ದಾರೆ. ನನ್ನನ್ನೇನಾದ್ರೂ ತೆಗೆದ್ರೆ ನಾನು ನಿಮ್ಮನ್ನೇ ತೆಗಿತೀನಿ ಅಂತ ಆವಾಜ್ ಹಾಕಿರೋದು. ಅದಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ ಮುಖ್ಯಮಂತ್ರಿಗಳು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಮ್ಲೆಸ್ ಮುಖ್ಯಮಂತ್ರಿ ಅಂತ ಸಿಟಿ ರವಿ ಹೇಳಿದ್ದಾರೆ. 24-25ನೇ ಸಾಲಿನ ಈ ಚಾಲ್ತಿ ಹಣಕಾಸು ವರ್ಷದಲ್ಲಿ ಇನ್ನು 14,000 ಕೋಟಿ ರೂಪಾಯಿನ ಡೈವರ್ಟ್ ಮಾಡ್ತಾರೆ. ಅಲ್ಲಿ 25,000 ಕೋಟಿ ರೂಪಾಯಿ ಅದು ಒಂದು ಭಾಗ. ಆದರೆ ಇದು ನಕಲಿ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ. ಆ ನಕಲಿ ಯಾರು? ಹೈದರಾಬಾದಿಗೆ ಯಾಕೆ ಹೋಯ್ತು ಹಣ? ಆದರೆ ಹೈದರಾಬಾದ್ನಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ನನಗನ್ಸುತ್ತೆ ಚುನಾವಣೆಗೋಸ್ಕರ ಈ ನಿಧಿ ಬಳಕೆ ಆಗಿದೆ. ನಾಗೇಂದ್ರ ಅವರು ಮುಖ್ಯಮಂತ್ರಿನೇ ಧಮಕಿ ಹಾಕಿದ್ದಾರೆ. ನೀವು ನನ್ನ ಚಡ್ಡಿ ಬಿಚ್ಚೋದಕ್ಕೆ ಬಂದರೆ ನಾನು ನಿಮ್ಮ ಪಂಚನೇ ಬಿತ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ನೀವು ನನ್ನನ್ನು ತೆಗೆದ್ರೆ ನಾನು ನಿಮ್ಮನ್ನೇ ತೆಗಿತೀನಿ ಅಂತ ಧಮಕಿ ಹಾಕಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು ದಮ್ಲೆಸ್ ಆಗಿದ್ದಾರೆ. ಅವರು ಬೇರೆಯವ್ರ ಬಗ್ಗೆ ಮಾತಾಡೋರು, ದಮ್ ಇಲ್ಲದೆ ಇರೋರು ಅಂತ ಹೇಳೋರು. ಈಗ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವ ದಮ್ಮೂ ಇಲ್ಲ ಇವರಿಗೆ. ಇಷ್ಟು ಸ್ಪಷ್ಟವಾಗಿ ಹಗಲು ದರೋಡೆ ನಡೆದಿದ್ದರೂ ಕೂಡ ದಮ್ಮೇ ಇಲ್ಲದೆ ಇರುವ ಸ್ಥಿತಿಗೆ ಬಂದಿದ್ದಾರೆ. ಯಾಕೆಂದ್ರೆ ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಜನಸಾಮಾನ್ಯರ ಒಂದು ಪ್ರಶ್ನೆ ಏನಂತಂದ್ರೆ, ಈ ಹಿಂದೆ ಕಾಂಟ್ರಾಕ್ಟರ್ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್, ಈ ಹಿಂದೆ ವಿಪಕ್ಷದಲ್ಲಿ ಇದ್ದಂತಹ ಕಾಂಗ್ರೆಸ್ ಯಾವ ರೀತಿ ಪ್ರತಿಭಟನೆಯನ್ನ ಮಾಡ್ತು, ಸರ್ಕಾರಗಳನ್ನ ಏನೆಲ್ಲ ಪ್ರಶ್ನೆ ಮಾಡ್ತು, ಬಿಜೆಪಿಯವರು ನೈತಿಕತೆ ಹೊತ್ತು ರಾಜೀನಾಮೆಯನ್ನ ಕೊಡಿಸ್ಬೇಕು ಅಂತ ಈಶ್ವರಪ್ಪ ಅವರ ರಾಜೀನಾಮೆಗೆ ಯಾವ ರೀತಿ ಆಗ್ರಹಿಸಿದ್ರು. ಈಗ ಎಲ್ಲವೂ ಇದೆ. ಡೆತ್ ನೋಟ್ನಲ್ಲಿ ಎಲ್ಲವನ್ನ ಕೂಡ ಆ ಅಧಿಕಾರಿ ಬರೆದಿಟ್ಟಿದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ ಅಂತ. ಸ್ಮಿತಾ, ಇಲ್ಲಿ ಒಂದು ವಿಚಾರ, ಆಡಳಿತ ಪಕ್ಷ ವಿಪಕ್ಷದ ನಡುವೆ ವಾಗ್ದಾಳಿ ವಾಗ್ಯುದ್ಧ ಸಹಜ. ಆದ್ರೆ ಸರ್ಕಾರಕ್ಕೆ ಒಂದು ನೈತಿಕ ಹೊಣೆ ಅಂತ ಇರುತ್ತೆ. ನಮ್ಮ ಸರ್ಕಾರ ಇಂಥ ತಪ್ಪನ್ನ ಮಾಡಿಲ್ಲ ಅಂತ ಅಂಕಿ ಅಂಶಗಳ ಸಮೇತ ಜನರ ಮುಂದೆ ಬರೋದಕ್ಕಾಗೋದಿಲ್ವಾ ಇವರಿಗೆ? ಜನರಿಗಾದ್ರೂ ಉತ್ತರ ಕೊಡ್ಬೇಕಲ್ಲ ಇವರು. 100%. ಅಂದ್ರೆ ಇವಾಗ ಸಿಟಿ ರವಿ ಅವರ ಹೇಳಿಕೆ ಗೊತ್ತಿಲ್ಲ ಅವರಿಗೆ ಇನ್ಫಾರ್ಮೇಶನ್ ಯಾರು ಕೊಟ್ರು, ಬಟ್ ಅವರ ಪ್ರಕಾರ ನಾಗೇಂದ್ರ ಅವರು ಧಮಕಿ ಹಾಕಿದ್ದಾರೆ ಮುಖ್ಯಮಂತ್ರಿಗಳಿಗೆ. ನನ್ನ ತಲೆದಂಡ ಏನಾದ್ರೂ ಆಗಿದ್ದೇ ಆದಲ್ಲಿ, ನನ್ನ ರಾಜೀನಾಮೆಯನ್ನ ನೀವು ಕೇಳಿದ್ದೇ ಆದಲ್ಲಿ ನಿಮ್ಮ ವಿಚಾರನೂ ಕೂಡ ಬಹಿರಂಗ ಪಡಿಸ್ತೇನೆ ಅನ್ನೋ ರೀತಿಯಲ್ಲಿ ಅವ್ರು ಹೆದರಿಸಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಿಲ್ಲ. ಇಂಟರ್ ಕನೆಕ್ಟೆಡ್. ಈಗ ಇನ್ನೊಂದು ಆಯಾಮ ಆಯಿತು. ಈ ಹಣ ತೆಲಂಗಾಣದ ಚುನಾವಣೆಗೆ ಬಳಕೆ ಆಗಿದೆ ಅಂತ ಹೇಳಿ. ಚುನಾವಣೆಗೆ ಬಳಕೆ ಆಗಿದೆ ಅಂತಂದ್ರೆ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲದಲ್ಲೇ ವರ್ಗಾವಣೆ ಆಗುತ್ತಾ ಪಕ್ಕದ ರಾಜ್ಯಕ್ಕೆ ಹಣ? ಈ ಆಯಾಮದಲ್ಲಿ ಸಿಟಿ ರವಿ ಅವರು ಅನುಮಾನವನ್ನ ಈ ರೀತಿ ವ್ಯಕ್ತಪಡಿಸ್ತಿದ್ದಾರೋ ಅಥವಾ ಖಚಿತವಾದ ಮಾಹಿತಿ ಏನಾದರೂ ಲಭ್ಯವಾಗಿದೆಯೋ ಗೊತ್ತಿಲ್ಲ. ಬಟ್ ಅವರ ಹೇಳಿಕೆಯನ್ನ ಆನ್ ಫೇಸ್ ತೆಗೆದುಕೊಂಡ್ರೆ, ಅವ್ರು ಹೇಗೆ ಹೇಳಿದ್ದಾರೆ ಅದೇ ನಿಜ ಇರಬಹುದು ಅಂತ ತೆಗೆದುಕೊಂಡ್ರೆ, ಇದರಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರಾ? ನಾಗೇಂದ್ರ ಅವರು ಮಾತ್ರ ಅಲ್ಲ, ನಾಗೇಂದ್ರ ಅವರಿಂದ ಹೋದ ಹಣನ ಮಾನಿಟರ್ ಮಾಡ್ತಾ ಇದ್ದವರು ಅಥವಾ ಇನ್ಸ್ಟ್ರಕ್ಷನ್ ಕೊಟ್ಟವರು ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಅನುಮಾನ ಅಂತೂ ವ್ಯಕ್ತವಾಗ್ತಿದೆಯಪ್ಪ. ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಸರ್ಕಾರ. ಯಾವ ರೀತಿ ಉತ್ತರ ಕೊಡಬೇಕು? ಪಾರದರ್ಶಕವಾಗಿ ತನಿಖೆ ನಡೆಸ್ತಿದ್ದೀವಿ. ಇದರಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಎಲ್ಲರ ತಲೆದಂಡ ಆಗ್ಲಿ. ನಾಗೇಂದ್ರ ಅವರ ಹೆಸರು ಬಂದಿದ್ಯಾ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿರ್ಲಿ, ಕ್ಲಿಯರ್ ಆದ್ಮೇಲೆ ಅವ್ರದ್ದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದು ಕ್ಲಿಯರ್ ಆದ್ಮೇಲೆ ತನಿಖೆ ನಂತರದಲ್ಲಿ ವಾಪಸ್ ಬರ್ಲಿ ಸಂಪುಟಕ್ಕೆ ಅನ್ನೋ ರೀತಿಯಲ್ಲಿ ಏನಾದ್ರೂ ಖಡಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಆಗಿದ್ದಲ್ಲಿ ಹಾಗೆ ಆಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ವಾಪಸ್ ಬರ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಒಂದರ್ಥದಲ್ಲಿ ಇಡೀ ಈಶ್ವರಪ್ಪನವರ ಪೊಲಿಟಿಕಲ್ ಕೆರಿಯರ್ ಕಡೆಯ ಹಂತದಲ್ಲಿ ಡ್ಯಾಮೇಜ್ ಆಗೋಯ್ತು ಸಂತೋಷ್ ಪಾಟೀಲ್ ಅವರ ಪ್ರಕರಣದಿಂದಾಗಿ. ನಾಗೇಂದ್ರ ಅವರಿಗೆ ಏನಾಗುತ್ತೆ ಗೊತ್ತಿಲ್ಲ. ಕಾಂಗ್ರೆಸ್ ಅದನ್ನು ಯಾವ ರೀತಿಯಾಗಿ ಗಮನಿಸ್ತಾ ಇದೆ,
ಅದನ್ನು ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಎಲ್ಲರೂ ಕೂಡ ಚುನಾವಣೆ ಇತ್ಯಾದಿಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಈ ಪ್ರಕರಣ ಸ್ವಲ್ಪ ಸೆಕೆಂಡರಿ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಏನಾದರೂ ಕಾಂಗ್ರೆಸ್ ಪರಿಗಣಿಸ್ತಾ ಇದೆಯಾ ಗೊತ್ತಿಲ್ಲ. ಬಟ್ ಪಬ್ಲಿಕ್ ಡೊಮೈನಲ್ಲಿದೆ. ಅದರಲ್ಲೂ ST ಸಮುದಾಯದ ಹಣ ಅಪ್ಪ ಇದು. ST ಸಮುದಾಯದ ಬಗ್ಗೆ, ಹಿಂದುಳಿದ ಸಮುದಾಯಗಳ ಬಗ್ಗೆ ಯಥೇಚ್ಛವಾಗಿ ಮಾತನಾಡುವ ನಾಯಕರು ಇಂಥ ವಿಚಾರದಲ್ಲಿ ತೋರಿಸಬೇಕಾಗಿತ್ತು ತಮ್ಮ ಗಟ್ಟಿತನವನ್ನು, ನಿಲುವನ್ನು. ಪ್ರದರ್ಶನ ಮಾಡ್ತಾರಾ ಗಮನಿಸೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಒಂದು ವರದಿ ಇದೆ, ಒಂದು ರಿಪೋರ್ಟ್ ಇದೆ, ಗಮನಿಸಿ. ವಾಲ್ಮೀಕಿ ನಿಗಮದಲ್ಲಿ 87 ಕೋಟಿ ಗುಳುಂ. ಮತ್ತಷ್ಟು ಜನರಿಗೆ SIT ನೋಟಿಸ್ ಸಾಧ್ಯತೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿರೋ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇದೆ. ಬಹುಕೋಟಿ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಇಂದು ಈ ಕೇಸ್ಗೆ ಸಂಬಂಧಿಸಿದಂತೆ ಮತ್ತಷ್ಟು ಜನರಿಗೆ SIT ನೋಟಿಸ್ ನೀಡೋ ಸಾಧ್ಯತೆ ಇದೆ. ಒಂದ್ ಕಡೆ ವಾಲ್ಮೀಕಿ ನಿಗಮದಲ್ಲಿ ಗುಳುಮಾಗಿರೋ 87 ಕೋಟಿ ಹಣವನ್ನ ಮರಳಿ ವಾಪಸ್ ಪಡೆಯಲು ಸರ್ಕಾರ ಸರ್ಕಸ್ ಅನ್ನ ನಡೆಸ್ತಾ ಇದೆ. ಮತ್ತೊಂದೆಡೆ SIT ತನಿಖೆ ಚುರುಕಾಗಿದೆ. ಇನ್ನು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಇದೇ ಮೊದಲ ಬಾರಿಗೆ ಕೇಸ್ ಬಗ್ಗೆ ಮಾತಾಡಿದ್ದಾರೆ. SIT ತನಿಖೆಯಲ್ಲಿ ಸತ್ಯಾಂಶ ಹೊರಬರಲಿದೆ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ತನಿಖೆ ಆಗ್ತದೆ. ತನಿಖೆ ಆದ ನಂತರ ಯಾರು ತಪ್ಪಿಸ್ತರಾಗಿರೋ, ಯಾರು ತಪ್ಪು ಮಾಡಿದಾರ, ಖಂಡಿತವಾಗಿ ಅದು ಹೊರಗೆ ಬರ್ತದೆ. ಮತ್ತು ನಮ್ಮ ಸಮಾಜದ ಪರಿಶಿಷ್ಟ ಪಂಗಡ ಸಮಾಜಕ್ಕೆ ಸೇರುವಂಥ ದುಡ್ಡನ್ನು ಆ ಡೈರೆಕ್ಟೆಡ್ ಇಲಾಖೆ ಇರ್ಬೋದು, ಬೆನಿಫಿಷರಿಗೆ ಹೋಗುವಂಥದ್ದಾಗಿರ್ಬೋದು, ಇದು ಯಾವುದೇ ಕಾರಣಕ್ಕೆ ನಾವೆಲ್ಲ ಸಮಾಜದವರು ಇದ್ದೀವಿ. ಹಾಗಾಗಿ ಯಾರು ತಪ್ಪಿಸ್ತಿರಿದಾರ, ಎಂಥ ವ್ಯಕ್ತಿಗಳು ಯಾರೇ ಇರ್ಬೋದು, ಆದರೆ ಅದನ್ನು ಕ್ರಮವನ್ನು ಆಗ್ತದೆ. ಸಚಿವರ ಮೇಲೆ ತಲೆದಂಡದ ತೂಗುಗತ್ತಿ. CLP ಸಭೆಗೆ ಸಚಿವ ನಾಗೇಂದ್ರ ಗೈರು. ಈ ಹಗರಣ ಸಚಿವ ನಾಗೇಂದ್ರ ಬುಡಕ್ ಬಂದಿದೆ. ಅಲ್ಲದೆ ತಲೆದಂಡದ ತೂಗುಗತ್ತಿ ಕೂಡ ನೇತಾಡ್ತಾ ಇದೆ. ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಂಡಿರುವಂತಹ ನಾಗೇಂದ್ರ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಗೈರಾಗಿದ್ದಾರೆ. ಸಚಿವರ ಈ ನಡೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ವಿರುದ್ಧ ಕೇಸರಿ ಪಡೆ ವಾಗ್ದಾಳಿ. ಇನ್ನು ಈ ಪ್ರಕರಣದಲ್ಲಿ ಸಚಿವರ ಕೈವಾಡ ಇದೆ ಅಂತ ಬಿಜೆಪಿ ಆರೋಪಿಸಿದ್ದು, ವಾಲ್ಮೀಕಿ ನಿಗಮ ವ್ಯಾಪಾರ ನಿಗಮ ಆಗಿದೆ ಅಂತ ಕಿಡಿಕಾರಿದೆ. ಅಲ್ಲದೆ ಕಳ್ಳ ಕದಿಮರನ್ನ ಸಾಕುವ ಸರ್ಕಾರ ಇದು ಅಂತ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ MLC ರವಿಕುಮಾರ್ ಪ್ರಶ್ನಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸುಮಾರು 6+9 ಕಂಪನಿಗಳಿಗೆ ಅವರು ಹಣವನ್ನ ಕೊಟ್ಟಿದ್ದಾರೆ. ನಾನು ಕೇಳ್ತೇನೆ, ಆ ಕಂಪನಿಗಳು ಯಾವ ಕಂಪನಿಗಳವು? ಆ ಕಂಪನಿಗಳಿಗೆ ಯಾಕೆ ಹಣವನ್ನ ಕೊಟ್ಟರು? ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ತನಿಖೆಯಿಂದ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ಒಂದೇ ಪ್ರಶ್ನೆ, ಸರ್ಕಾರಕ್ಕೆ ಈ ವಿಚಾರವಾಗಿ ಏನ್ ನಡೀತಾ ಇದೆ ಅನ್ನೋದರ ಉತ್ತರವನ್ನ ಜನರಿಗೆ ಕೊಡಬೇಕಾದಂತಹ ಅಗತ್ಯ ಇದೆ. ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಪಾಲಿಸ್ಟ್ ಬರಬೇಕು ಅಂತ ಸಚಿವರುಗಳು ವಿತ್ ಪ್ರಾಜೆಕ್ಟರ್ ಸೆಮಿನಾರ್ ಮಾಡ್ತಾರೆ, ಗಂಟೆಗಟ್ಟಲೆ ಲೆಕ್ಚರರ್ ಹೊಡಿತಾರೆ. ಅಂಕಿಅಂಶಗಳನ್ನ ಇಟ್ಕೊಂಡು ಇದೇ ವಿಚಾರವಾಗಿ ತಪ್ಪು ನಡೆದಿಲ್ಲ ಅಂತ ಆದ್ರೆ ಹೇಳ್ಬೋದಲ್ವಾ ಸರ್ಕಾರ ಜನರ ಮುಂದೆ? ಯಾಕೆ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ? ವ್ಯವಸ್ಥಿತವಾಗಿ ಇದನ್ನ ಮುಚ್ಚಾಕುವಂತಹ ಕೆಲಸ ಏನಾದ್ರೂ ಸರ್ಕಾರದಿಂದ ಆಗ್ತಾ ಇದೆಯಾ? ತಪ್ಪು ಮಾಡೇ ಇಲ್ಲ ಅಂತಂದ್ರೆ ಧೈರ್ಯವಾಗಿ ಹೇಳೋದಕ್ಕೇನು? ಎಸ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ, ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಆದರೆ ಇಲ್ಲಿವರೆಗೂ, ಈ ಕ್ಷಣದವರೆಗೂ ಈ ನಿಗಮದಲ್ಲಿ ನಡೆದಿರುವಂತಹ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ, ಬಿಜೆಪಿ ಆಡಳಿತ ಪಕ್ಷಕ್ಕೆ ಆರೋಪ ಮಾಡಿದ್ರೆ ಆಡಳಿತ ಪಕ್ಷ ಬಿಜೆಪಿ ಅವರಿಗೆ ಉತ್ತರ ಕೊಡೋದಕ್ಕೆ ಹೋಗ್ತಾ ಇದೆ ಹೊರತಾಗಿ ಅಸಲಿಗೆ ನಡೆದಿದ್ದೇನು, ಯಾಕೆ ಈ ರೀತಿ ಆಯಿತು,
ಸರ್ಕಾರದಿಂದ ಏನು ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಉತ್ತರ ಇಲ್ಲ. ಸತೀಶ್ ಮತ್ತೆ ಜಾಯ್ನ್ ಆಗಿದ್ದಾರೆ. ಸತೀಶ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ, ಈಗಾಗಲೇ ಸರ್ಕಾರದಲ್ಲಿ ಭಾರಿ ಸೌಂಡ್ ಮಾಡ್ತಾ ಇರುವಂತಹ ವಿಚಾರ ಈ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣದ ವಿಚಾರ. ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ವಾ, ಅಥವಾ ತೆಗೆದುಕೊಂಡ್ರೂ ಕೂಡ ಸರ್ಕಾರಕ್ಕೆ ಹಿಂದೇಟಾಗುತ್ತೆ ಅಂತ ಹೇಳಿ ಜಾಣ ಮೌನಕ್ಕೆ ಶರಣಾಗಿದ್ದಾರ? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈ ಪ್ರಕರಣದಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಗರಣ ಆಗಿರುವುದು ಬೆಳಕಿಗೆ ಬರ್ತಾ ಇದೆ. ಆದರೆ ಸರ್ಕಾರ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ ಅನ್ನೋ ಒಂದು ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ವಾಲ್ಮೀಕಿ ನಿಗಮದ ಕೋಟ್ಯಾಂತರ ಹಣ ಕರ್ನಾಟಕದಿಂದ ತೆಲಂಗಾಣ ಚುನಾವಣೆಗೆ ಹೋಗಿದೆ ಅನ್ನೋ ಒಂದು ಆರೋಪ. ಇದರಿಂದ ಯಾರ್ಯಾರಿದ್ದಾರೆ, ಪ್ರಮುಖವಾಗಿ ನಾಗೇಂದ್ರ ಅವರ ಹೆಸರು ಕೇಳಿ ಬರ್ತಾ ಇದೆ. ಆದರೆ ಸರ್ಕಾರ ಕೇವಲ SITಗೆ ಕೊಟ್ಟು ವರದಿ ಬಂದ ನಂತರ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿಪಕ್ಷಗಳು ಇದನ್ನ CBI ಕೊಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಣ ಇದು ಬೇರೆ ರಾಜ್ಯಕ್ಕೆ ಹೋಗಿದೆ, ಹೀಗಾಗಿನೇ ಇದರ ತನಿಖೆ ಮಾಡಬೇಕಾದ್ರೆ CBI ಕೊಡಬೇಕಾಗಿದೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ, ಚುನಾವಣೆಗೆ ಬಳಕೆ ಆಗಿದೆ ಅಂದ್ರೆ ಕೇವಲ ನಾಗೇಂದ್ರ ಅವರು ಮಾತ್ರ ಇದರಲ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇದೆಯಾ? ಚುನಾವಣೆ ಅವರೊಬ್ಬರೇ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು ಪಕ್ಷದ ಹೆಸರಲ್ಲಿ ಹೋಗ್ಬೇಕಾದ್ರೆ ಅಧ್ಯಕ್ಷರು ಇರ್ತಾರೆ, ಇಲ್ಲಿನ ಆಡಳಿತ ಸರ್ಕಾರದ CM ಇದ್ದಾರೆ. ಈಗ ಇವ್ರಿಗೆಲ್ಲರ ಮಾಹಿತಿ ಇಲ್ಲದೆ ಹೋಯ್ತಾ ಅನ್ನೋ ಪ್ರಶ್ನೆ ಈಗ ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಹೀಗಾಗಿನೇ ಸರ್ಕಾರ ಕೇವಲ SIT ಹೆಸರಲ್ಲಿ ಈ ಪ್ರಕರಣವನ್ನ ತೇಲಿಸುವ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. CBIಗೆ ಒತ್ತಾಯ ಮಾಡ್ತಾ ಇದ್ದಾರೆ ವಿಪಕ್ಷಗಳು. ಕಾದು ನೋಡ್ಬೇಕು, ಸರ್ಕಾರ 6ನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ದಾರೆ ವಿಪಕ್ಷಗಳು. ಆ ನಂತರ ದೊಡ್ಡ ಹೋರಾಟ ಮಾಡುವ ಒಂದು ನಿರ್ಧಾರ ಮಾಡಿದ್ದಾರೆ. ಆ ನಂತರ ಆದ್ರೂ CBI ಕೊಡ್ತಾರ ಅನ್ನೋದು ಕಾದು ನೋಡ್ಬೇಕಾಗುತ್ತೆ. ಸದ್ಯಕ್ಕೆ SIT ಬರೋವರೆಗೂ ಏನು ಕ್ರಮ ಕೈಗೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ವರ್ತಿಸ್ತಾ ಇದೆ. ಸಾರ್ವಜನಿಕರು ಕೂಡ ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶ್ರೀಪಾದ್, ಕಾದು ನೋಡ್ಬೇಕು, 6ರ ನಂತರ BJPಯ ಒತ್ತಾಯ ಹೇಗಿರುತ್ತೆ, ಅದಕ್ಕೆ ಸರ್ಕಾರ ಮಣಿದು CBI ಕೊಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸತೀಶ್ ಮಾಹಿತಿಗಾಗಿ.